ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ ಇನ್ ಮೈ ಲೈಫ್ ವಿಡಿಯೋ. ಯಾವಾಗಲೂ ನನ್ನ ದಿನ ಸ್ಟಾರ್ಟ್ ಆಗೋದು ಟೀ ಕುಡಿಯೋದ್ರಿಂದ. ನಾನು ಯುಕೆಲಿದ್ರೂ ಕೂಡ ನನಗೆ ಟೀ ಬೇಕೇ ಬೇಕು. ಟೀ ಸಿಕ್ಕಿಲ್ಲ ಅಂದಾಗ ಸಮ್‌ಟೈಮ್ಸ್ ಕಾಫಿ ಪೌಡರ್ ಸಿಗುತ್ತೆ ಇಲ್ಲಿ ತುಂಬ ಚೀಪಾಗಿ. ಅವ್ ಅವ್ ಅದನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ಒಟ್ನಲ್ಲಿ ಟೀ ಅಥವಾ ಕಾಫಿ ಯಾವ್ದಾದ್ರು ಒಂದು ಇರಲೇಬೇಕು. ಇವತ್ತು ಬ್ರೇಕ್‌ಫಾಸ್ಟ್‌ಗೆ ಶಾವಿಗೆ ಮಾಡಿದ್ದೆ. ಮತ್ತು ನನ್ನ ಫ್ರೆಂಡು ಇಂಡಿಯಾಯಿಂದ ಬರಬೇಕಾದ್ರೆ ಹಪ್ಳ ತಂದಿದ್ಲು. ಎಲ್ಲ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಟಿ ಸೆಂಟರ್‌ಗೆ ಹೋಗೋದಿತ್ತು. ಹಾಗೆ ನಿಮಗೂ ಸಿಟಿ ಸೆಂಟರ್ ಹೇಗಿರುತ್ತೆ, ಇಲ್ಲಿ ಏನು ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನೋ ಗೊತ್ತಿಲ್ಲ, ಯಾವಾಗಲೂ ತುಂಬ ಚಳಿ ಇರ್ತಿತ್ತು, ಇಲ್ಲ ಮಳೆ ಇರ್ತಿತ್ತು. ಇವತ್ತು ನೋಡಿದ್ರೆ ಸೂರ್ಯ ಸಡನ್ನಾಗಿ ಹಾಜರಾಗ್ಬಿಟ್ಟಿದ್ರು. ಹಾಗಾಗಿ ನಾನು ಇವತ್ತು ಜಾಕೆಟ್ ಕೂಡ ಹಾಕಿಲ್ಲ, ಹಾಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು, ಫಸ್ಟ್ ಟೈಮ್ ಸೂರ್ಯ ಬಂದಿದ್ರಿಂದ ಸ್ವಲ್ಪ ವಿಟಮಿನ್ ಡಿ ಆದರೂ ಸಿಗಲಿ ಅಂದ್ಬಿಟ್ಟು ನಾನು ಇವತ್ತು ಜಾಕೆಟ್ ಹಾಕಿಲ್ಲ. ಯುಕೆನಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ, ರೋಡ್ ಎಷ್ಟೇ ಖಾಲಿ ಇದ್ರೂ ಯಾವುದೇ ವೆಹಿಕಲ್ಸ್ ಬರ್ತಾ ಇಲ್ಲ ಅಂದ್ರೂ ಯಾರು ಇಲ್ಲಿ ರೋಡ್ನ ಕ್ರಾಸ್ ಮಾಡಲ್ಲ, ಮಾಡಲೂಬಾರ್ದು. ಈ ರೀತಿ ಒಂದು ಬಟನ್ ಪ್ರೆಸ್ ಮಾಡೋ ಬಾಕ್ಸ್ ಇರುತ್ತೆ. ಈ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ರೆಡ್ ಇದ್ದಿದ್ದು ಗ್ರೀನ್ ಆದಮೇಲೆ ಮಾತ್ರ ನಾವು ರೋಡ್ನ ಕ್ರಾಸ್ ಮಾಡಬೇಕು. ಹೆಂಗೆ ಬೇಕೋ ಹಾಗೆ ನಾವು ರೋಡ್ ಕ್ರಾಸ್ ಮಾಡಿ ಹಿಟ್ ಆ್ಯಂಡ್ ರನ್ ಕೇಸ್ ಆದರೂ ಕೂಡ ಕಾರ್ ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ಆಗಲ್ಲ. ಯಾಕಂದರೆ ನಮ್ಮದು ಮಿಸ್ಟೇಕ್ ಇರುತ್ತೆ, ನಾವು ಗ್ರೀನ್ ಸಿಗ್ನಲ್ ಬರೋದಕ್ಕೆ ಮುಂಚೆನೇ ನಾವು ರೋಡ್ ಕ್ರಾಸ್ ಮಾಡಿರ್ತೀವಿ ಅಂತ. ಇಲ್ಲಿ ಬರೀ ಜನಗಳ್ಗಷ್ಟೇ ಅಲ್ಲ, ಗಾಡಿ ಓಡ್ಸೋರ್ಗೂ ಕೂಡ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಮತ್ತು ಇಲ್ಲಿನ ಜನ ಅದನ್ನು ಫಾಲೋ ಕೂಡ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಯುಕೆನಲ್ಲಿ ಈ ಥರ ಎಷ್ಟೊಂದು ವೆರೈಟೀಸ್ ಆಫ್ ನಾಯಿಗಳಿದೆ. ಎಲ್ರ ಮನೇಲೂ ಈ ಥರ ಒಂದೊಂದು ನಾಯಿ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಕಾರ್ಗಳು ಹೇಗೆ ನಿಲ್ಸಿದೆ ಅಂತ. ಯಾಕಂದರೆ ಗ್ರೀನ್ ಸಿಗ್ನಲ್ ಇತ್ತು ಅಂದ್ಬಿಟ್ಟು ಎಲ್ಲ ಕಾರ್ಗಳು ಸ್ಟಾಪ್ ಆಗಿರುತ್ತೆ. ಸಿಟಿ ಸೆಂಟರ್ ಎಂಟರ್ ಆಗ್ತಿದ್ದಂಗೆ ಇವತ್ತು ಹೊಸ ಐಸ್ ಕ್ರೀಮ್ ಶಾಪ್ ಓಪನ್ ಆಗಿತ್ತು. ಸೊ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವರು ಫ್ರೀ ಐಸ್ ಕ್ರೀಮ್‌ನ ಕೊಡ್ತಿದ್ರು. ಸರಿ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ದೆ. ಯುಕೆನಲ್ಲಿ ಯಾವುದು ಫ್ರೀಯಾಗಿ ಅಷ್ಟು ಸುಲಭವಾಗಿ ಸಿಗಲ್ಲ. ಏನೋ ಸಿಗ್ತಿದೆ ಅಂದಾಗ ಬಿಡಬಾರ್ದು, ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಏನಪ್ಪ ಅಂದರೆ, ಫ್ರೀ ಐಸ್ ಕ್ರೀಮ್ ಅಂದರೆ ಯಾವ್ದಾದ್ರು 1, 2 ಫ್ಲೇವರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇದೇ ರೀತಿ 1 ವೀಕ್ ಹಿಂದೆ ಒಂದು ಡೆಸರ್ಟ್ ಶಾಪ್ ಓಪನ್ ಆಗಿತ್ತು ಇಲ್ಲೇ ಇದ್ರ ಪಕ್ಕದಲ್ಲೇನೆ. ಆವಾಗ ಏನಪ್ಪ ಅಂದರೆ 2 ಆರ್ 3 ಡೆಸರ್ಟ್ ಅಷ್ಟೇ ಅವ್ರು ಕೊಡ್ತಿದ್ದಿದ್ದು ಸ್ಯಾಂಪಲ್‌ಗೆ ಅಂತ. ನಾವು ಅನ್ಕೊಂತೀವಿ ಫ್ರೀ ಸಿಕ್ಕಿದ್ರೆ ಬರೀ ನಾವು ಮಾತ್ರ ಹೋಗಿ ಕ್ಯೂ ನಿಂತಿರ್ತೀವಿ ಅಂತ. ನೀವು ನಂಬಲ್ಲ, ಎಷ್ಟು ಕ್ಯೂ ಇತ್ತು ಅಂದರೆ ನಿಯರ್ಲಿ ಹೋಗಿ ತಿನ್ನೋದಕ್ಕೇನೆ 1 ಅವರ್ ಆರ್ 2 ಅವರ್ ವೆಯ್ಟ್ ಮಾಡಬೇಕಿತ್ತು. ಅಷ್ಟು ಕ್ಯೂ ಇರ್ತಿತ್ತು. ಇಲ್ಲಿನ ಜನನೂ ಕೂಡ ಅಷ್ಟೇ, ಫ್ರೀ ಸಿಕ್ಕಿದ್ರೆ ಅವರೂ ಬಿಡಲ್ಲ. ಐಸ್ ಕ್ರೀಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವರು ಅಲ್ಲಿರೋ ಫ್ಲೇವರಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ರು. ಸೊ, ನಾನು ನಮ್ಮ ಫ್ರೆಂಡ್ಸ್ 3 ಜನನು 3 ಡಿಫ್ರೆಂಟ್ ಫ್ಲೇವರ್‌ನ ತೊಗೊಂಡಿದ್ದು. ಇವತ್ತು ವೀಕೆಂಡ್ ಮತ್ತು ರಗ್ಬಿ ಮ್ಯಾಚ್ ಇದೆ. ಸೊ, ಹಂಗಾಗಿ ಸಿಟಿ ಸೆಂಟ್ರಲ್ಲಿ ತುಂಬ ಅಂದರೆ ತುಂಬ ಜನ. ಯುಕೆನಲ್ಲಿ ನಮಗೇನಪ್ಪ ಇನ್ನೊಂದು ಅಡ್ವಾಂಟೇಜ್ ಅಂದರೆ, ಯಾವುದೇ ರೀತಿ ಮ್ಯೂಸಿಕ್ ಕನ್ಸರ್ಟ್ ಅದ ಥರ ನಾವೇನೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಸಿಟಿ ಸೆಂಟರ್‌ಗೆ ಬಂದರೆ ಸಾಕು, ವೀಕೆಂಡ್ ಟೈಮಲ್ಲಿ ಈ ರೀತಿ ಜನಗಳು ಮ್ಯೂಸಿಕ್ ಶೋ ಅಥವಾ ಡ್ಯಾನ್ಸ್ ಶೋ ಏನೋ ಒಂದನ್ನು ಮಾಡ್ತಾ ಇರ್ತಾರೆ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಟಿ ಸೆಂಟರು ವೀಕೆಂಡ್ ಟೈಮಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಜಾತ್ರೆಗಳಲ್ಲಿ ಹಾಕಿರ್ತೀವಿ ನಮ್ಮ ಕಡೆ. ಬಟ್ ಇಲ್ಲಿ ನಾನಿರೋ ಸಿಟಿನಲ್ಲಿ ಸಿಟಿ ಸೆಂಟರಲ್ಲೇ ಇದೆ. ಅದು ಪರ್ ರೌಂಡ್‌ಗೆ ₹250 ಏನೋ ಚಾರ್ಜ್ ಮಾಡ್ತಾರೆ. ಅಂದರೆ £2.50. ನಾನು ಹೇಳ್ದಂಗೆ ಇವತ್ತು ರಗ್ಬಿ ಮ್ಯಾಚ್ ಇರೋದ್ರಿಂದ ಜನಗಳು, ನೀವು ನೋಡ್ತಾ ಇರಲ್ಲ, ಈ ಥರ ಅವ್ರದ್ದು ನೇಷನ್‌ದು ಫ್ಲಾಗ್ ಮಾರೋದಿರ್ಬೋದು. ಈಗ ನೀವು ನೋಡ್ತಾ ಇರೋದು ವೇಲ್ಸ್ ಫ್ಲಾಗ್. ನಮ್ಮ ಕಡೆ ಹೇಗೆ ನಾವು ಕರ್ನಾಟಕಕ್ಕೆ ನಮ್ಮದೇ ಆದಂಥ ಸ್ವಂತ ಬಾವುಟ ಇದೆಯೋ, ನಾನಿರೋ ಸಿಟಿಗೆ ವೇಲ್ಸ್‌ಗೂ ಕೂಡ ಅವ್ರದ್ದೇ ಆದಂಥ ಓನ್ ಫ್ಲಾಗ್ ಇದೆ. ಅದನ್ನೇ ಅವರಲ್ಲಿ ಮಾರ್ತಾ ಇರೋದು. ನಾವೇಗೆ ಆರ್-ಸಿ-ಬಿ ಮ್ಯಾಚ್ ಬಂದರೆ ಸಾಕು, ಆರ್-ಸಿ-ಬಿ ಜೆರ್ಸಿ ಹಾಕ್ಕೊಂಡು ಆರ್-ಸಿ-ಬಿಗೆ ಸಪೋರ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವೋ, ಇಲ್ಲಿನ ಜನನೂ ಕೂಡ ಅಷ್ಟೇ ಕ್ರೀಡೆಗೆ ತುಂಬ ಮಹತ್ವ ಕೊಡ್ತಾರೆ. ಸೊ, ಹಾಗಾಗಿ ಅವ್ರ ನೇಷನ್ ಇದನ್ನು ಸಪೋರ್ಟ್ ಮಾಡಬೇಕು ಅಂತೇಳಿ ಫೇಸ್ ಪೇಂಟಿಂಗ್ ಕೂಡ ಇತ್ತು, ಎಲ್ಲ ಇತ್ತು. ಮತ್ತು ಇಲ್ಲೊಬ್ರು ಯಾರೋ ಫ್ರೀ 3 ಮಿನಿಟ್ಸ್ ವಿಡಿಯೋನ ವಾಚ್ ಮಾಡಿ ಪ್ರೈಸ್ ಗೆಲ್ಲಿ ಅಂತೆಲ್ಲ ಇಟ್ಕೊಂಡು ನಿಂತಿದ್ರು. ಬಟ್ ನಾವು ಟ್ರೈ ಹೋಗಿಲ್ಲ. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಬಟ್ ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ. ಸಿಟಿ ಸೆಂಟ್ರಲ್ಲಿ ಇವತ್ತು ಕಾಲಿಡೋಕ್ಕೂ ಜಾಗ ಇಲ್ಲ. ಅಲ್ಲೊಬ್ರು ನೀವು ಸಾಂಗ್ ಆಡ್ತಾ ಇರೋರನ್ನ ನೋಡಿದ್ರಿ. ಇಲ್ಲಿ ನೋಡಿದ್ರೆ ಇಲ್ಲೊಂದು ಟೀಮ್ ಇದೆ, ಅವರು ಕೂಡ ಸಾಂಗ್ ಆಡ್ತಾ ಇದ್ರು. ಇವತ್ತು ಅಪರೂಪಕ್ಕೆ ಬಿಸಿಲಿರೋದ್ರಿಂದ ನಾನು ಮಾತ್ರ ಜಾಕೆಟ್ ಹಾಕ್ಕೊಂಡಿಲ್ಲ ಅಂದ್ಕೊಂಡೆ. ಬಟ್ ತುಂಬ ಜನ ಜಾಕೆಟ್ ಹಾಕಿರಲಿಲ್ಲ. ನೀವಿಲ್ಲಿ ಕೋಟೆ ರೀತಿ ಏನು ನೋಡ್ತಾ ಇದ್ದೀರಾ, ಅದನ್ನು ಕಾರ್ಡಿಫ್ ಕ್ಯಾಸಲ್ ಅಂತಾರೆ. ಬ್ಯಾಂಗ್ಳೂರಲ್ಲಿ ವಿಧಾನಸೌಧ ಹೇಗೋ, ನಾನಿರೋ ಸಿಟಿ ಕಾರ್ಡಿಫಲ್ಲಿ ಕಾರ್ಡಿಫ್ ಕ್ಯಾಸಲ್ ಹಾಗೆ. ಇವತ್ತು ಮ್ಯಾಚ್ ಇರೋದ್ರಿಂದ ನಾನು ಹೇಳ್ದಂಗೆ ಈ ರೀತಿ ನೋಡಿ ಫ್ಲ್ಯಾಗ್ ಮಾರೋರು ಅದೆಲ್ಲ ತುಂಬ ಜನ ಸಿಗ್ತಾರೆ. ಇವ್ರು ಈ ರೀತಿ ಮ್ಯಾಚ್ ಇದ್ದಾಗ ಮಾತ್ರ ನೋಡ್ಬೋದು.
ನಾರ್ಮಲ್ ಡೇಸಲ್ಲೆಲ್ಲ ಇರಲ್ಲ. ಇಲ್ಲಿ ರಾಜರುಗಳು ಮಾತ್ರ ಕುದುರೆಲಿ ಓಡಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಪೊಲೀಸ್ ಕೂಡ ಕುದುರೆಲಿ ಓಡಾಡೋಂಗ್ ಆಗ್ಬಿಟ್ರು. ಇವತ್ತು ಮ್ಯಾಚ್ ಇರೋದ್ರಿಂದ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂದ್ಬಿಟ್ಟು ರೋಡೆಲ್ಲ ಬ್ಲಾಕ್ ಆಗಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ. ರೋಡು ಬಿಡ್ತಾ ಇಲ್ಲ. ಯುಕೆನಲ್ಲಿ ಏನಪ್ಪಾ ಅಂದರೆ 3 ಪಾತ್ ಇರುತ್ತೆ. ನಡ್ಕೊಂಡು ಹೋಗೋರಿಗೆ ಸಪ್ರೇಟು, ಸೈಕಲಲ್ಲಿ ಹೋಗೋರಿಗೆ ಸಪ್ರೇಟು, ಕಾರ್ಗೆ ಸಪ್ರೇಟು ಮತ್ತು ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಇದಕ್ಕೇನೆ ಬಸ್‌ಗಳ್ಗೇನೆ ಸಪ್ರೇಟ್ ಇರುತ್ತೆ. ಬನ್ನಿ ಇವಾಗ ಯುಕೆನಲ್ಲಿ ಮಾರ್ಕೆಟ್ ಹೆಂಗಿರುತ್ತೆ ಅಂತ ನೋಡೋಣ. ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋದನ್ನ ತೋರಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನಂಬರ್ಸ್‌ಗಳಿದೆಯಲ್ಲ, ಇದು ಯಾವುದೋ ಕೋವಿಡ್ ಟೈಮಲ್ಲಿ ಬರ್ದಿರೋ ಅಂಥದ್ದಲ್ಲ. ಇದಕ್ಕೆ ಅದರದ್ದೇ ಆದಂಥ ಒಂದು ಸ್ಟೋರಿ ಇದೆ. ಮೊದಲು ಇದೇನಾಗಿತ್ತು ಅಂದರೆ ಸ್ಮಶಾನ ಆಗಿತ್ತು. ಇದನ್ನ ಕೆಡವಿ ಮಾರ್ಕೆಟ್ ಕಟ್ಟಬೇಕು ಅಂತ ಗೌರ್ಮೆಂಟ್ ಹೊರಟಾಗ ಇಲ್ಲಿನ ಜನ ಪ್ರೊಟೆಸ್ಟ್ ಮಾಡ್ತಾರೆ. ಅವಾಗ ಗೌರ್ಮೆಂಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಏನು ಸಮಾಧಿಗಳಿತ್ತು, ಆ ಸಮಾಧಿ ನಂಬರ್‌ಗಳ್ನ ಅಲ್ಲಿ ಹಾಕಿದ್ದಾರೆ. ಇಲ್ಲಿನ ಜನಗಳು ಬಂದು ಪೂಜೆ ಮಾಡಬೇಕು ಅಂದರೆ ಅಲ್ಲಿ ನಂಬರ್ ಗೊತ್ತಿರುತ್ತಲ್ಲ, ಅಲ್ಲಿ ಬಂದು ಪೂಜೆ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ. ಮಾರ್ಕೆಟ್ ಎಂಟರ್ ಆಗ್ತಿದ್ದಂಗೆ ಈ ರೀತಿ ರಿಡಕ್ಷನ್ ಸೆಕ್ಷನ್ ನೋಡ್ಬೋದು. ಅಂದರೆ ಕಮ್ಮಿ ರೇಟ್‌ಗೆ ಬ್ಯಾಗ್ ಒಂದು ₹50 1 ಪೌಂಡ್ ಅಂತ ಹಾಕ್ಬಿಡ್ತಾರೆ. ನಮ್ಮ ಕಡೆ ಮಾರ್ಕೆಟ್ ಅಂದರೆ ಬರೀ ಹಣ್ಣು, ತರಕಾರಿ ಅಷ್ಟೇ ಸಿಗುತ್ತೆ ಅನ್ಕೊಂತೀವಿ. ಬಟ್ ಇಲ್ಲಿ ಆ ರೀತಿ ಅಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದು ಶಾಪ್ ಇರುತ್ತೆ. ಡೆಸರ್ಟ್ ಶಾಪ್ ಇರುತ್ತೆ, ಬುಕ್ ಶಾಪ್ ಇರುತ್ತೆ, ಫ್ಲವರ್ ಬೊಕ್ಕೆ ಶಾಪ್ ಇರುತ್ತೆ. ಎಲ್ಲ ಮೇಲ್ಗಡೆ 2 ಫ್ಲೋರ್ ಇದೆ. ಮೇಲ್ಗಡೆ ಇದರಲ್ಲಿ ಹೋಟೆಲ್ಸ್ ಇರುತ್ತೆ ತಿನ್ನೋದಿಕ್ಕೆ. ಇವತ್ತು ನಾನು ಮಾರ್ಕೆಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದನ್ನ ನೋಡಿದೆ. ನಾನು ಯಾವತ್ತೂ ನೋಡಿರಲಿಲ್ಲ. ಇಲ್ಲಿ ನೋಡಿ, ಟೈಪಿಂಗ್ ಮಿಷಿನ್ ತುಂಬ ಹಳೇದಂದ್ರೆ ಹಳೇದು. ಇಲ್ಲಿ ಇವರು ಅವ್ರಿಗೆ ಲೆಟರ್ಸ್ ಅಥವಾ ಏನೇ ವಿಶಸ್ ಕಾರ್ಡ್ ಏನು ಬೇಕೋ ಅದನ್ನ ಟೈಪಿಂಗ್ ಇದರಲ್ಲಿ ಟೈಪ್ ಮಾಡ್ಕೊಡ್ತಿದ್ರು. ತುಂಬ ಅಂದರೆ ತುಂಬ ಹಳೇದು ನೋಡಿ. ಅವ್ರನ್ನ ಕೇಳಿದೆ, ನಾನು ವಿಡಿಯೋ ಮಾಡ್ಕೊಳ್ಳಾ ಅಂತ. ಅವ್ರು ತುಂಬ ಖುಷಿಯಾಗಿ ಆಯಿತು ಅಂದರು. ಯಾಕಂದರೆ ಇಲ್ಲಿನ ಜನ ಅಷ್ಟು ಇಷ್ಟಪಡಲ್ಲ ಕ್ಯಾಮ್ರಾ ಮುಂದೆ ಬರೋದಕ್ಕೆ, ಅವ್ರ ಫೇಸ್ ತೋರಿಸೋದಕ್ಕೆಲ್ಲ. ಅವ್ರ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವ. ಸೊ ಅದಕ್ಕೆ ಮೊದಲೇ ಪರ್ಮಿಷನ್ ಕೇಳಿದೆ. ಅವರು ಓಕೆ ಮಾಡು ಅಂದರು. ನಮ್ಮ ಕಡೆ ಹೆಂಗೆ ಫೋನ್‌ಪೇ, ಗೂಗಲ್ ಪೇ ಇದೆಯೋ, ಈ ಯುಕೆನಲ್ಲಿ ಗೂಗಲ್ ಪೇ, ಫೋನ್‌ಪೇ ಎಲ್ಲ ಇರಲ್ಲ. ಈ ರೀತಿ ಕಾರ್ಡ್ ಪೇ ಇರುತ್ತೆ, ಡಿಜಿಟಲ್ ಪೇ. ಜಸ್ಟ್ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಸಾಕು, ಪೇ ಆಗುತ್ತೆ. ಈಗ ಸೈನ್ಸ್‌ಬರಿಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೋ. ನೀವು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೇ ಸ್ಟೇಡಿಯಂ ಇರೋದು, ಅದೇ ಸ್ಟೇಡಿಯಮ್ಮು. ಆ ಸ್ಟೇಡಿಯಂಗೆ ಹೋಗೋಕ್ಕೆ ಎಲ್ಲ ಕಡೆಯಿಂದ ಜನ ಹೋಗ್ತಾ ಇದ್ದಾರೆ. ಆ ಸ್ಟೇಡಿಯಂ ಹತ್ರನೂ ಅಷ್ಟೇ ತುಂಬ ಜನ ಆಲ್ರೆಡಿ ಕ್ಯೂ ನಿಂತಿದ್ದಾರೆ. ಲಾಸ್ಟ್‌ಗೆ ನಾವು ಹೋಗಿದ್ದೆ ಚರ್ಚ್‌ಗೆ. ನಮ್ಮ ಕಡೆ ಹೇಗೆ ದೇವಸ್ಥಾನಗಳಿರುತ್ತೋ, ಇವರಲ್ಲಿ ಚರ್ಚು ಎಲ್ಲ ಕಡೆ ಸಿಗುತ್ತೆ. ನಾನು ಯಾವತ್ತೂ ಈ ಚರ್ಚ್ ಒಳಗಡೆ ಹೋಗೇ ಇರಲಿಲ್ಲ. ಇವತ್ತೇ ಫಸ್ಟ್ ಹೋಗಿದ್ದು. ಇವತ್ತು ಮ್ಯಾಚ್ ಇದ್ರದಿಂದ ಯಾರೂ ಚರ್ಚ್‌ಗೆ ಬಂದಿರಲಿಲ್ಲ. ಫುಲ್ ಖಾಲಿ ಇತ್ತು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಒಳಗೆ. ಕೊನೆಯದಾಗಿ ನಾವು ಬಂದಿದ್ದೆ ಚಿಕನ್ ತಗೊಳ್ಳೋಣ ಅಂತ. ನೈಟ್‌ಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಒಂದು ರಾಕ್ ಶಾಪ್ ಬಂದಿದ್ದೀವಿ. ನಾರ್ಮಲ್ ಶಾಪ್‌ಗಳಲ್ಲಿ ಕಟ್ ಮಾಡಿರೋಂಥ ಚಿಕನ್ ಸಿಗಲ್ಲ, ಅದಕ್ಕೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಯಾವ್ದಾದ್ರು ಬೇರೆ ವಿಡಿಯೋ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.